ಪಕ್ಷದ ಚೌಕಟ್ಟಿನಲ್ಲಿದ್ರೆ ಇರಿ, ಇಲ್ದಿದ್ರೆ ಬಿಟ್ಟು ಹೋಗಿ. ಬಿಜೆಪಿ ಬಿಟ್ಟು ಹೋಗುವಂತೆ ಸುಧಾಕರ್ಗೆ ಸವಾಲ್ ಹಾಕಿದ್ದಾರೆ ವಿಶ್ವನಾಥ್. ನಿಮ್ಮಂತವ್ರು ಇಲ್ಲಿರೋ ಬದಲು ಹೋದ್ರೇನೆ ಸರಿ. ಬಿಜೆಪಿ ಬಿಟ್ಟು ಹೋದವರು ಯಾರೂ ಸಹ ಸಕ್ಸಸ್ ಆಗಿಲ್ಲ. ಬಿಜೆಪಿ ಪಕ್ಷ ಬಿಟ್ಟೋರು ಉದ್ಧಾರ ಆದೋರು ಕಡಿಮೆ. ಪಕ್ಷದ ವಿರುದ್ಧ ಹೇಳಿಕೆಯನ್ನ ನೀಡೋದು ಸರಿ ಅಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಸುಧಾಕರ್ ವಿರುದ್ಧ. ಇದ್ರೆ ಇರೋ, ಇವೆಲ್ಲ ಮಾತಾಡಕ್ ಹೋಗ್ಬೇಡ, ಡ್ಯಾಮೇಜ್ ಮಾಡಕ್ ಹೋಗ್ಬೇಡ. ನಿನ್ನಂತವರು ಲಕ್ಷಾಂತರ ಜನ ನಮ್ಮ ಪಾರ್ಟಿಯಲ್ಲವ್ರೆ. ನರೇಂದ್ರ ಮೋದಿ ಅವ್ರ ಹೆಸರು ಮೇಲೆ ಗೆದ್ದಿರ್ತಕ್ಕಂಥದ್ದು. ನಿನ್ನ ಹೆಸರು ತಗೊಂಡಿತ್ತು ಅಂದ್ರೆ ಹೊಸಕೋಟೆಯಲ್ಲಿ ಯಾಕೆ ಬರೋಕ್ಕಾಗಿಲ್ಲ ಲೀಡ್? ಹಂಗಾರೆ ಕಾಂಗ್ರೆಸ್ ಯಾಕೆ ಲೀಡ್ ಹೋಯ್ತು? ಬಿಜೆಪಿಯಲ್ಲಿ ಒಂದು ಶಾಪ ಐತೆ. ಬಿಜೆಪಿ ಬರಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಸೇರ್ಪಡೆ ಆಗ್ಬೇಕು. ಒಂದ್ಸರಿ ಬಂದಿಲ್ ಬಿಟ್ಟೋದ್ರಿ ಅಂದ್ರೆ ಗೆಟಾನ್ ಆಗಿರೋರು ಬಹಳ ಕಡಿಮೆನೆ, ನಾಟ್ ಇವನ್ 1%. ಬಿಜೆಪಿದೊಂದು ಶಾಪ ಐತೆ. ಬರೋದು ಬಂದ್ಬಿಟ್ಟಿದಿರಿ, ಹೋಗುವಂತ ಪ್ರಶ್ನೆ ಮಾಡಕ್ ಹೋಗ್ಬೇಡ್ರಿ. ಹೋದ್ರಿ ಬಹಳ ಹೇಳ್ದಲ್ಲ, ನಾಟ್ ಇವನ್ 1-2% ಏನಾದ್ರೂ ಗೆಟಾನ್ ಆಗ್ತೀರಿ. ಇಲ್ಲ ಅಂತಂದ್ರೆ ಯಾರಿಗೂ ಕೂಡ ಈ ಪಕ್ಷ ಬಿಟ್ರೆ ಉದ್ಧಾರ ಆಗಿದ್ದು ಬಹಳ ಕಡಿಮೆ. ಸೊ ನೀವೇನೋ ಡೆಲ್ಲಿ ನಾಯಕರ ಹತ್ರ ಹೋಗಿ ಮಾತಾಡ್ಕೊಂಬಂದು ಕಾರ್ಯಕರ್ತರನ್ನ ತೀರ್ಮಾನ ತಗೊಂತೀವಿ ಅಂತ ಹೇಳ್ತಾರೆ. ನಿಮ್ಮನ್ನ ಯಾರು ಪಾರ್ಟಿಯಲ್ಲಿ ಇರೋ ನಾವಂತೂ ಹೇಳಲ್ಲ. ನಿಮ್ಮಂತವ್ರು ಇರೋ ಬದಲು ಹೋಗ್ಬಿಟ್ರೆ ನಿಮ್ಗೆ ದೊಡ್ಡದೊಂದು ಸನ್ಮಾನ ಮಾಡಿ ಕಳಿಸ್ಬಿಟ್ಟು ನಾವು ಸಂಘಟನೆ ಮಾಡ್ತೀನಿ. ಮುಂದಿನ ಚುನಾವಣೆ ಒಳಗಡೆಗೆ ನಾನೇ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ನಾನೇ ಪ್ರವಾಸ ಮಾಡ್ತೀನಿ. ನನಗೂ ಅನೇಕ ಕಾರ್ಯಕರ್ತರವ್ರೆ. ಪಕ್ಷದಲ್ಲಿ ಕನಿಷ್ಠ ಒಂದು 4-5 ಸೀಟ್ ಆದ್ರೂ ಅಲ್ಲಿ ಗೆಲ್ಸ್ಕೊಂಬರೋಂಥ ಕೆಲಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.